ನಾನು ಮಾಡಿದ ಶಾವಿಗೆ ಪಾಯಸ ತಿಂದು ನಮ್ಮಮ್ಮ ಒಂಚೂರು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರು. ಹಾಯ್ ಹಲೋ ನಮಸ್ತೆ. ಪಾಯಸ ಮಾಡೋದ ಅಂತ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ಹಾಕೊಂಡಿದ್ದೀನಿ. ನಾನು ಮಾಡೋ ಪಾಯಸ ತಿನ್ನೋದು ನಮ್ಮಮ್ಮ ಮತ್ತು ನನ್ನ ತಮ್ಮ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ನಾನು ಮಾಡ್ತಾ ಇರೋ ಪಾಯಸ ನಮ್ಮ ಅಮ್ಮನವರೆಗೂ ಸ್ಮೆಲ್ ಹೋಗ್ಬಿಟ್ಟಿತ್ತು. ನಮ್ಮಮ್ಮ ಎಲ್ಲಿದ್ರು ಏನೋ ಬಂದ್ಬಿಟ್ಟವ್ರೆ ಅಡುಗೆ ಮನೆ ಸೈಡು. ನಮ್ಮಮ್ಮ ಬೈದಿದ್ದು ಕೇಳಿಸ್ಕೊಂಡು ನನಗೇನು ಅನ್ನಿಸ್ತು ಅಂತ ಅಂದರೆ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಿದೆ. ನಮ್ಮ ಅಜ್ಜಿ ಹತ್ರ ಆಶೀರ್ವಾದ ತಗೊಳಕ್ ಹೋದ್ರೆ ಏನು ಮಾಡಿದ್ರು ನೋಡಿ. 5 ವಾರಾಗಿ ವಿದ್ಯೆ ಬುದ್ಧಿ ಕೊಡವ ಅವ. ಜುನ್ನಿಲ್ ಹಾಕೊಡ್ತಿದ್ದೀನಿ, ಬಾಡಲ್ಲ ಕಣೋ ಪಾಯಸ. ತೇಜಸ್ವಿನಿ ಅವರು ಮಾಡಿರುವ ಶಾವಿಗೆ ಪಾಯಸವನ್ನು 1-2-3 ವಾಕ್ಯದಲ್ಲಿ ವರ್ಣಿಸಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಾನು ನಮ್ಮಮ್ಮಂದು ಔಟ್ಫಿಟ್ ಚೆಕ್ ಮಾಡಿಕೊಂಡು ಇವತ್ತು ಮಂಡ್ಯಕ್ಕೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಮತ್ತು ಇವತ್ತು ನಮ್ಮ ಸೀನಿಯರ್ಸು ಮತ್ತು ಫ್ರೆಂಡ್ಸು ತುಂಬ ಜನ ಸಿಕ್ಕಿದ್ರು, ನೋಡಿದ್ರು, ಮಾತಾಡ್ಸಿದ್ರು, ನಾನು ಮಾತಾಡಿಸ್ದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ನಾನು ಮತ್ತು ಅಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಅಮ್ಮ ಪಾನಿಪುರಿ ತಿನ್ನು ಅಂತ ಹೇಳ್ದಾಗೆಲ್ಲ ನಮ್ಮಮ್ಮಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಇವತ್ತು ನಮ್ಮಮ್ಮನ ಕೈಲಿ ಪಾನಿಪುರಿ ತಿನ್ನಿಸಿದ್ದೀನಿ. ಗ್ರೇಟ್. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ನನ್ನ ಮೇಲೆ ನಮ್ಮ ಅಮ್ಮನ ಆಶೀರ್ವಾದ ಇರುತ್ತೆ. ವೀಡಿಯೋಸು ಬ್ಲಾಗ್ಸ್ ಎಲ್ಲ ಮಾಡಬೇಕು ಅಂತ ಅಂದರೆ ನಿಮ್ಮ ಸಪೋರ್ಟ್ ಇರಬೇಕು ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬೈ, ಟೇಕ್ ಕೇರ್.